ಇಷ್ಟು ಲೇಟ್ ಆಗಿ ಬರ್ತಾ ಇದ್ದೀರಾ? ಕ್ರಿಕೆಟ್ ಆಡಕ್ ಬರ್ತಾ ಇದ್ದವ್ರು ಅಷ್ಟೇ, ಇವಾಗ ನಮ್ಮನ್ನ ಕರೆಯೋದೇ ಇಲ್ಲ ಕ್ರಿಕೆಟ್ ಆಡಕ್ಕೆ. ಹಾಯ್, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಬಂದ್ರು. ಬನ್ನಿ ಹೋಗಿ ಬರೋಣ. ರ್ಯಾಂಪ್ ವಾಕಲ್ಲಿ ಬರ್ಬೇಕು ಇವಾಗ, ಹಂಗೆ ಬರಬಾರ್ದು. ಹಾ ಅಷ್ಟೊಂದಿಲ್ಲ ಕಾಯ್. ಹೌ ಯು ಡೂಯಿಂಗ್? ಹೇಗೆ ಅನ್ಸ್ತಾ ಇದೆ? ನೈಸ್ ಮೈಕ್ ಬ್ರೋ. ಈ ಒಂದು ವ್ಯೂ ಬಹುಶಃ ಒಂದು 25 ಫ್ಲೋರ್ ಬಿಲ್ಡಿಂಗ್ ಮೇಲ್ ಸಿಗೋಂಥ ವ್ಯೂ ನಮಗೆ ಸೆಕೆಂಡ್ ಫ್ಲೋರ್ ಸಿಗ್ತಾ ಇದೆ. ಅಣ್ಣ ಉಮಾಪತಿ ಅಣ್ಣ, ಹಾಯ್, ಹೇಗಿದ್ದೀರಾ? ಇಲ್ಲ, ನಾನು ಆಕ್ಚುಲಿ ಬರ್ತಾ ಇರಲಿಲ್ಲ, ಇದ್ರ ಲಾಂಚ್ಗೋಸ್ಕರ ಬಂದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. I'm good. How are And by the way, congratulations. Thank you so much. ನಮ್ ತರ ಚಂದ್ರ ನನ್ನ ಮಗ ಹುಡ್ದೇ ಇರ್ಲಿ. Way you bring up the content is amazing. Kick-ass. ಆದ್ರೆ ನಾನು ಅವ್ರನ್ನ ಮಾತಾಡ್ಸಲ್ಲ, ಅವ್ರು ನನ್ನ ಮಾತಾಡ್ಸಲ್ಲ. ಎಲ್ಲರೂ ಇಲ್ಲೇ ಇದ್ದಾರೆ, ಇಲ್ಲಿ ತುಂಬಾ ಹತ್ತಿರದಲ್ಲಿ ಇವರೇ ಇದ್ದಾರೆ. Thank you Because so much. ತುಂಬಾ ಕಾಲ್ ಹಿಡಿತಾನಪ್ಪ ಅವನು. ಅವರು ಮತ್ತೆ ಫಿಲಂ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಅಂತ ಕೇಳಿ ನನಗೆ ಶಾಕ್ ಆಯ್ತು. ಚೆನ್ನಾಗಿದೆ. 0 ಡಿಗ್ರಿ ವಂಡರ್ಫುಲ್ ಪ್ಲೇಸ್. ಏನ್ ನೋಡ್ಬೇಕು ಅಂತ ಆಗ್ತಾ ಇಲ್ಲ. ಝೀರೋ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ RR ನಗರದಲ್ಲಿ ಹೊಸ ಜಾಗ ಓಪನ್ ಆಗಿದೆ ಗೈಸ್. ಆ ಜಾಗದಿಂದ ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ ಜಾಗ ಯಾವುದು ಅಂತ ನಿಮಗೆ ತೋರಿಸುವಂಥ ಸಮಯ. ಹೆಂಗಿದೆ? 0 ಡಿಗ್ರಿ ಆನ್ ದ ಹಿಲ್ ಬ್ರೀವರಿ ಆ್ಯಂಡ್ ಕಿಚನ್. ಸೊ ಈ ಒಂದು ಜಾಗ, ಹೊಸ ಜಾಗ ಯಾವ ಥರ ಇದೆ ಅಂತ ನಾನು ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ನೀವು ಕಾಯ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ನೆಕ್ಸ್ಟ್ ಅಡ್ಡ ಆಗಿರುತ್ತೆ ಗೈಸ್. ಅದಕ್ಕೋಸ್ಕರ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಇನ್ನೊಂದು ಖುಷಿ ಆಗೋ ವಿಚಾರ ಏನಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ನಾನೇ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ಅದೊಂದು ಹೆಮ್ಮೆ ನನಗೆ. ಸೊ ಬನ್ನಿ, ಜಾಗ ಯಾವ ಥರ ಇದೆ, ನಾವೇನೇನು ಮಾಡ್ತೀವಿ ನನ್ನೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ನಾವು ಯಾವಾಗಲೂ ಬರೋದೇ ಲೇಟು, ಅದೇ ಥರ ಇವತ್ತು ಲೇಟೆ. ಸೊ ನಾನು ಬರುವಷ್ಟರಲ್ಲಿ ಕರೆಕ್ಟಾಗಿ ಸುದೀಪಣ್ಣ ಆಲ್ರೆಡಿ ಎಕ್ಸಿಟ್ ಆಗ್ತಾಯಿದ್ರು ಗೈಸ್. ಬೇಜಾರಾಗೋಯ್ತು, ಯಾಕಂದರೆ ಅಲ್ಲಿ ಎಂಟ್ರಿ ಹೆಸರು ಕೊಟ್ಟಿರಲಿಲ್ಲ, ಆದ್ದರಿಂದ ಲೇಟ್ ಆಗೋಯ್ತು. ಸೊ ಬನ್ನಿ, ಪರವಾಗಿಲ್ಲ, ಇವಾಗ ಇನ್ನು ಮುಂದಕ್ಕೆ ತೋರಿಸೋಣ. ಅದೊಂದು ಮಿಸ್ ಮಾಡ್ಕೊಂಡೆ ಅಷ್ಟೇ. ಸೊ ಇದೇ ಎಂಟ್ರೆನ್ಸು, ಯಾವ ರೀತಿ ಆಗಿದೆ ತೋರಿಸ್ತೀನಿ ಬನ್ನಿ ಗೈಸ್. ಇನ್ನೊಂದು ಏನಂತ ಹೇಳಿದ್ರೆ, ನೀವೇನು ನೋಡ್ತಾ ಇದ್ದೀರಲ್ಲ, ಇವಾಗ ಎಂಟ್ರೆನ್ಸಲ್ಲಿ ಇದ್ದೀವಿ. ಸೊ ನನ್ನ ಕ್ಯಾಮ್ರಾ ಅಷ್ಟೇ ಒಳಗಡೆ ಹೋಗ್ತಾ ಇರೋದು, ಇನ್ನು ಮಿಕ್ಕಿದ ಕ್ಯಾಮ್ರಾಗಳೆಲ್ಲ ಅಲ್ಲಿ ತೋರಿಸ್ತೀನಿ ಅಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಗೈಸ್, ಯಾವ ಥರ ಇದೆ ಟೀ ಶರ್ಟು, ಪ್ಯಾಂಟು, ಶೂಸು, ಯಾವ ಜಾಗಕ್ಕೆ ಏನು ಹಾಕೊಂಡ್ಬರ್ಬೇಕು ಅಂತ ಗೊತ್ತಾಗದೆ ಏನೇನು ಹಾಕೊಂಡ್ಬಂದ್ಬಿಟ್ಟಿದ್ದೀನಿ ಗೈಸ್. ಆ್ಯಂಡ್ ಹೊಸ MK ಶೂಸು, ಹೊಸ ಟೀ ಶರ್ಟು ಆಯ್ತು. ಆಮೇಲೆ ಇವ್ರು ಫಸ್ಟ್ ಸೈಕ್ ಆಗಿರೋದು ಗೈಸ್. ಇವರೇ ಸೈಕ್ ಆಗಿರೋದು. ಅಣ್ಣ ಕ್ಯಾಮ್ರಾ ಬಿಡ್ಬೋದಾ ಅಂತೆ. ನಾನು ಏನಿದು ಅಂತ ಗೈಸ್, ನಾನು ಲಿಟ್ರಲ್ ಆಗಿ ನರ್ವಸ್ ಆಗಿದ್ದೀನಿ. ಯಾಕೆ ಅಂತ ಹೇಳೋದು, ಯಾಕೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಇವೆಲ್ಲ ಮಾಡ್ತಾ ಇರೋದು. ಸೊ ಅದಕ್ಕೆ ಲೈಟಾಗಿ ನರ್ವಸ್ ಆಗಿದ್ದೀನಿ. ಸೊ ಬನ್ನಿ. ಸೊ ಇವಾಗ ಯಾರ್ಯಾರು ಬಂದಿದ್ದೀವಿ ಅಂತ ಹೇಳಿದ್ರೆ, ನಾನು, ಸುವಾಗು, ನಮ್ಮ ಭರತ್, ಮಲ್ಲಿ, ಅಖಿಲ್, 5 ಜನ ಬಂದಿದ್ದೀವಿ ಗೈಸ್. ಓಕೆ ಗೈಸ್, ಫೈನಲಿ ಇಟ್ಸ್ ಟೈಮ್ ಟು ಎಂಟರ್. ಬರ್ತಾ ಇದ್ದಂಗೆ ಹೆಂಗಿದೆ ನೋಡಿ, ಬರ್ತಾ ಇದ್ದಂಗೆ ಎಂಟ್ರಿಲ್ಲ ಯಾರು ಸಿಗ್ತಾ ಇದ್ದಾರೆ ನೋಡಿ. ಸೊ ಅಮೂಲ್ಯಕ್ಕ ಬಂದು ನನಗೆ ಜಿಮ್ಮೇಟು, ಅವ್ರ ಹಸ್ಬೆಂಡ್ ಜಗ್ಗಿ ಅಣ್ಣ ಬಂದು ನನಗೆ ಸೋಲ್ಮೇಟು. ಸೊ ನಮ್ಮ ಏರಿಯಾದಲ್ಲಿ ಫುಲ್ಲು ನಮಗೆ ಒಂಥರ ಹಂಗೆ ಜಗ್ಗಿ ಅಣ್ಣ. ಏನು ಹೇಳಕ್ಕೆ ಇಷ್ಟಪಡ್ತೀರಕ್ಕ? ಏನಿಲ್ಲ, 0 ಡಿಗ್ರಿ ಇವತ್ತು ಲಾಂಚ್ ಆಗ್ತಿದೆ. ಮಾತು ಬರ್ತಿಲ್ಲ ಆ್ಯಕ್ಚುಲಿ. ನಾನು ಸುಮ್ಮನೆ ಹಾಗೆ ಓಡಾಡ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ಓನ್ಲಿ ನಾಟ್ ಏಬಲ್ ಟು ಇದಿಷ್ಟು ಬೇಗ ಲಾಂಚ್ ಆಯ್ತಾ, ಲಾಂಚ್ ಮಾಡ್ತಾ ಇದೀವಿ ಅನ್ನೋದು ಇನ್ನೂ ನನಗೆ ಸಿಂಕ್ ಆಗ್ತಾ ಇಲ್ಲ. ನೀವು ಅವಾಗ ನೋಡಿದ ಜಾಗಕ್ಕೂ ಇವಾಗ ನೋಡ್ತಾ ಇರೋ ಜಾಗಕ್ಕೂ ಏನು ಅನಿಸ್ತಾ ಇದೆ ನಿಮಗೆ? ತುಂಬಾನೇ ಚೇಂಜಸ್. ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್ ಕಮ್ ಆ್ಯಂಡ್ ವಿಟ್ನೆಸ್ ಅನದರ್ ಕಿಂಗ್ಡಮ್ ಹಿಯರ್. ಯಾಕೆಂದ್ರೆ ದೇರ್ಸ್ ಒನ್ ಪ್ಲೇಸ್ ಅಲ್ಲಿ ಫುಲ್ ಮೇಲೆ ಅದು ಸಸ್ಪೆನ್ಸ್ ಆಗಿ ಇಲ್ಲಿ ಅದನ್ನು ತೋರಿಸ್ತೀನಿ. ಅದನ್ನು ಹಂಗೆ ಹೇಳಿ. ನಾನು ನಿಮ್ಗೆ ಹೇಳ್ಬಿಟ್ಟು ಬಯಸ್ಕೊಂಡೆ. ಹೋಗ್ಲಿ ಬಿಡಿ, ಆಯ್ತು. ಥ್ಯಾಂಕ್ ಯು ಅಕ್ಕ, ಸಿಗೋಣ, ಬಾಯ್ ಬಾಯ್. ಓಕೆ ಗೈಸ್, ಇಟ್ಸ್ ಟೈಮ್ ಟು ಎಂಟರ್ ದ 0 ಡಿಗ್ರಿ. ಬನ್ನಿ. ಬರ್ತಾ ಇದ್ದಂಗೆ ಅಂಕಲ್ ನೋಡ್ತಾವ್ರೆ. ಅಂಕಲ್ ಏನಿದು ಕ್ಯಾಮ್ರಾ ಹಿಡ್ಕೊಂಡ್ ಬಂದ್ಬಿಟ್ಟು ಅಂತಲ್ಲ. ಹಾಯ್ ಅಂಕಲ್. ಶಾಕ್ ಆದ್ರಿ ತಾನೆ, ಏನಪ್ಪ ಕ್ಯಾಮ್ರಾ ಹಿಡ್ಕೊಂಡ್ ಬಂದ್ಬಿಟ್ಟು ನೀವು ಯಾರು ಒಳಗಡೆ ಬಿಟ್ಟಿದ್ದೀವಿ ಇವ್ರನ್ನ ಅಂತ ಒಂದು ಸೆಕೆಂಡ್ ಶಾಕ್ ಆಗಿರ್ತಾರೆ. ಸೊ ಇವ್ರು ಬಂದು ನಮ್ಮ ಜಗ್ಗಿ ಅಣ್ಣವರ ಡ್ಯಾಡಿ. ಸೊ ನಮಗೆ ತುಂಬಾ ಅಂದ್ರೆ ತುಂಬಾ ಕ್ಲೋಸು. ನಮ್ಗೆ ಏನೇ ಸಣ್ಣ ಪುಟ್ಟ ಬೇಕಂದ್ರೂ ರಾಮಚಂದ್ರಪ್ಪ ಅಂಕಲೇ ನಮ್ಗೆ ಹೆಲ್ಪ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಜಾಗಕ್ಕೆ ಬಗ್ಗೆ? ಈಗ ನಾನೇನು ಹೇಳೋದು, ಬೇರೆ ಕೇಳಿ, ನಮ್ದು ನಾವ್ ಹೇಳ್ಬಾರ್ದು. ಓಕೆ ಅಂಕಲ್. ಸೊ ನಾನೇ ನರ್ವಸ್ ಆಗ್ತಾ ಇದ್ದೀನಿ ಗೈಸ್. ನೈಸ್ ಟು ಮೀಟ್ ಯು ಸರ್. ನಿಮ್ಮಂತ ದೊಡ್ಡವ್ರನ್ನ ನಾವು ಮೀಟ್ ಮಾಡ್ತಾ ಇದೀವಿ ಅಂದ್ರೆ ದೊಡ್ಡ ವಿಷಯ ಸರ್. ನೋಡಿ, ಗಣ್ಯ ವ್ಯಕ್ತಿಗಳು, ನಮ್ಮ ಗಣ್ಯ ವ್ಯಕ್ತಿಗಳು ಅಂದ್ರೆ ಹಿಂಗೆ ನಮ್ಗೊಂದು ಮಾತು ಹೇಳಲ್ಲ. ನಮ್ಮ ಏರಿಯಾಗೆ ಬಂದಿರ್ತಾರೆ, ನಮ್ಗೊಂದು ಮಾತು ಹೇಳಲ್ಲ. ಏನ್ ಸರ್ ನಮ್ಮ ಪಿಕ್ಸೆಲ್ ಪೈಲಟ್ ಸ್ಟುಡಿಯೋಸ್ಗೆ ಅಂಡ್ ಏನೇ ಒಂದು ನಾನು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ರು ಎಲ್ಲದಕ್ಕೂ ಹಿಂದೆ ಇರೋ ಕ್ಯಾಮ್ರಾಮ್ಯಾನ್, ಹಿಂದೆ ಇರೋ ಮೇನ್ ಸೋರ್ಸ್ ಅಂದ್ರೆ ಇವರೇ, ಬಾಬು ಸರ್ ಅಂತೇಳಿ. ಇವ್ರೇನ್ ಸಾಮಾನ್ಯದವರಲ್ಲ, ಬೆಂಗಳೂರಿಗೆಲ್ಲ ಟಾಪ್ ಬಂದ್ಗಳು ಇವರಲ್ಲೂ. ಯಾವುದೇ ರಿಚ್ ಪಾರ್ಟಿ, ಯಾವುದೇ ಗುಡ್ ಪಾರ್ಟಿ ಮದುವೆ ಇದ್ರು ಅವ್ರು ಇವ್ರು ಇದ್ದೇ ಇರ್ತಾರೆ. ಏನೇ ಆಗ್ತಾರೆ ಇವ್ರು ಇರ್ತಾರೆ. ನಮ್ಮ ಥೈಲ್ಯಾಂಡ್ ಬ್ಲಾಗ್ಸ್ ಅಲ್ಲಿ ಇವ್ರನ್ನ ನೋಡಿರ್ತೀರಾ? ಇವತ್ತು ನೋಡ್ತಾ ಇದ್ದೀರಾ. ಅದಾದ್ಮೇಲೆ ಇವತ್ತೇ ನೋಡ್ತಾ ಇರೋದು. ಇನ್ನು ಮುಂದೆ ತುಂಬಾ ಸರಿ ನೋಡ್ತೀರಾ. ಹೆಂಗ ಅನ್ಸ್ತಾ ಇದೆ ಸರ್ ಜಾಗ? ಸೂಪರ್, ವೆರಿ ನೈಸ್ ಪ್ಲೇಸ್. ಇಂಥ ಜಾಗದಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರಾ ಸಿಂಹದು? ಹೌದು, ನೋಡಿದ್ರಾ? ಅದು ನೋಡಿದೆ, ಹೆಂಗಿದೆ? ಶೂಟ್ ಮಾಡಿದ್ದೆ, ಚೆನ್ನಾಗಿ ಕ್ರೇಜಿ. ಓಕೆ, ನೀವು ಆಲ್ರೆಡಿ ಮುಂಚೆ ಬಂದು ನಮ್ಮೂಲೆ ಶೂಟ್ ಮಾಡಿದ್ರಿ ತಾನೇ? ಹೌದು. ಸೊ ಬನ್ನಿ, ಇವಾಗ ನಾನು ನಿಮ್ಗೆ ಯಾವ್ಯಾವ ತರ ಇದೆ ಅಂತ ನಾನು ತೋರಿಸ್ತೀನಿ.
ಗೈಸ್ ನಿಜವಾಗ್ಲೂ ಯಾವ ರೇಂಜ್ಗೆ ಮೀಟರ್ ಆಫ್ ಆಯ್ತೈತೆ ಅಂದ್ರೆ ಇಷ್ಟು ಜನದ ಮುಂದೆ ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇರೋದು. ಸ್ಟೇಡಿಯಂ ಅಲ್ಲಿ ಮಾಡ್ಬಿಡ್ತೀನಿ ಗೈಸ್, ಈ ಜಾಗದಲ್ಲಿ ಮಾಡಕ್ಕೆ ಒಂದು ಮೀಟರ್ ಆಫ್ ಆಯ್ತೈತೆ. ಅದು ಹೆಂಗೆ ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಬನ್ನಿ ಹೋಗೋಣ, ತೊಂದರೆ ಇಲ್ಲ. ಇಲ್ಲಿ ಸ್ಪೂನ್ಗೆ ಮೈಕ್ ಹಾಕೊಂಡ್ಬಿಟ್ಟಿದ್ದೀನಿ. ಇಲ್ಲೊಂದೈತೆ ಇದು ಬೇರೆಯವ್ರಿಗೆ ಹಿಡಿಯೋಕೆ, ಇದು ನನಗೆ. ನಮ್ಮ ಬಾಯ್ಸ್ ಆಲ್ರೆಡಿ ಮೇಯ್ತಾರನ್ನ ತೋರ್ಸೋಣ. ನನ್ನ ಮಕ್ಕಳು ಬನ್ನಿಲಿ ಬಂದಿದ ತಕ್ಷಣ ಮಟನ್ ಚಿಕನ್ ಎಲ್ಲ ಬಾರಿಸ್ತವ್ರೆ ಗೈಸ್ ನನ್ನ ಮಕ್ಕಳು. ಹೆಂಗೈತೆ ಟೇಸ್ಟು? ಚೆನ್ನಾಗಿದೆ. ಅದಕ್ಕೆ ಡ್ರಿಂಕ್ಸ್ ಬರ ಹೇಳಿದೀವಿ. ಮಗ ನೋಡ್ರಿ ಇಲ್ಲಿ ಡ್ರಿಂಕ್ಸ್ ಹೇಳೋನಂತೆ. ಡ್ರಿಂಕ್ಸ್ ನಾನ್ ಆಲ್ಕೋಹಾಲಿಕ್. ಏನ್ ನನ್ ಗೊತ್ತಿರೋರಲ್ಲ ಇಲ್ಲೇ ಅವರಲ್ಲ, ಹೆಂಗೆ ಇದು ಸಾಧ್ಯ? ಹಾಯ್ ಸುಹಾಸ್ ಬ್ರೋ, ಏನ್ ಸಮಾಚಾರ? ಏನಿಲ್ಲ bro, ಹೆಂಗೈತೆ ಜಾಗ? ಸೂಪರ್ ಆಗಿದೆ. ನಮ್ದೇ ಜಾಗ ಹಂಗ ಅನ್ಕೋಬೇಡಿ. RR ನಗರಲ್ಲಿ ಇಂಥ ಪ್ಲೇಸ್ ಇರ್ಲಿಲ್ಲ ಅಲ್ಲ, ಯೂನಿಕ್ ಆಗಿ. ಹೌದು, ಹೆಂಗೈತೆ ಲೈಟಿಂಗು, ಆ 3D ಎಫೆಕ್ಟ್? ಸೂಪರ್. ಎಲ್ಲ ನಿಮ್ ತರನೇ ಜಿಗಮಗ. ಏನೋ ಇಂಡೈರೆಕ್ಟ್ ಉಗಿದ್ರೋ ಬೈದ್ರೋ ಒಂದು ಅರ್ಥ ಆಗಿಲ್ಲ. ಸೂಪರ್ ಆಗಿದೆ, ಯೂನಿಕ್ ಆಗಿ, ಡಿಫ್ರೆಂಟ್ ಆಗಿ, ಸುಜಿತ್ ತರ ಅಂತ. ಹಂಗೆ ನಮ್ಮ ಗೋಲ್ಡ್ಸ್ ಜಿಮ್ ಟ್ರೈನರ್ ಆದ ಮ್ಯಾನೇಜರು ಅವ್ರು ಬೇರೆಯವ್ರಿಗೆ, ನಮ್ಗೆ ಡ್ಯಾಮೇಜರ್ ಇವರು. ಯಾವಾಗ್ಲೂ ನಿನ್ ದಪ್ಪ ನೀನ್ ಅಂಡಪ್ಪ ಅಂತ ಹೇಳಿ ಉರ್ಸಿ ಬೇಜಾರು ಮಾಡ್ಬಿಟ್ಟವ್ರೆ ನೋಡಿ. ಯಾವಾಗ್ಲೂ ಫೋನಲ್ಲೇ ಇರ್ತಾರೆ, ಯಾವಾಗ್ಲೂ ಫೋನೇ ಇವ್ರದ್ದು. ಒಂಥರ 198 ಕಸ್ಟಮರ್ ಕೇರ್ ಇದ್ದಂಗೆ. ನೀವು 198 ಕಾಲ್ ಮಾಡ್ಬಿಟ್ಟು ಕಿಶೋರ್ ಕನೆಕ್ಟ್ ಮಾಡಿ ಅಂದ್ರೆ ಕನೆಕ್ಟ್ ಮಾಡ್ತಾರೆ ನೋಡಿ. 1 ಒತ್ತಿ 2 ಒತ್ತಿ 3 ಒತ್ತಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ನಮ್ದೇ ಅಲ್ವಾ, ಇನ್ನೇನ್ ಹೇಳೋದು? ಅಲ್ಲ, ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ದೆ ಅಂತ ಗೊತ್ತು. ಜನಕ್ಕೆ ಏನ್ ಹೇಳಕ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟಪಡ್ತೀನಿ ಅಂದ್ರೆ, ಇದು RR ನಗರಲ್ಲಿ, ಅದು ಇಲ್ಲಿ ಮೇಲೆ ಕುತ್ಕೊಂಡು ನೋಡಿದ್ರೆ ಎಲ್ಲ ನೋಡ್ಬೋದು ಅಲ್ಲ, ಆ ತರ ಇರುತ್ತೆ. ವೈಬ್ ಮಾತ್ರ ಪಾಸಿಟಿವ್ ಇರೋ ನೆಕ್ಸ್ಟ್ ಲೆವೆಲ್ ಪಾಸಿಟಿವ್ ಇದೆ. ಸೊ ಯು ಕ್ಯಾನ್ ಎಂಜಾಯ್, ತುಂಬಾ ಸಕ್ಕತ್ತಾಗಿರುತ್ತೆ. ಆಯ್ತು, ಎಂಜಾಯ್ ಮಾಡಿ. ಎಲ್ಲಾರನ್ನು ಮಾತಾಡ್ಸ್ಕೊಂಡ್ ಬರ್ತೀನಿ, ಸಿಗೋಣ ಗೈಸ್. ಇವಾಗ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಬಂದ್ರು. ಬನ್ನಿ ಹೋಗಿ ಬರೋಣ. ಮಾತಾಡ್ಸಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ದೇ ಜಾಗ ಅಂತ ಗೊತ್ತು, ಮುಂದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕೇಳ್ದವ್ರದೆಲ್ಲ ನಮ್ದೇ ಜಾಗ ಅಂತ ಇದೀನಿ, ಇವಾಗ ನಿಮ್ದು ಜಾಗ ಅಂತ ಇದ್ದೀರಾ. ಹೇಳಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ರೀಸೆಂಟ್ ಆಗಿ ರೆನೋವೇಟ್ ಮಾಡಿದೀವಿ ಶಕ್ತಿ ಹಿಲ್ ರೆಸಾರ್ಟ್ಸ್ ನ. ಓಕೆ, 0 ಡಿಗ್ರಿ ಆನ್ ದ ಹಿಲ್. ಓಕೆ, ಪ್ಲೀಸ್ ಡೂ ಟ್ರೈ. ಇಟ್ಸ್ ವೆರಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಏನ್ ಟ್ರೈ ಮಾಡ್ಬೇಕು? ಊಟ, ಮ್ಯೂಸಿಕ್, ಡ್ರಿಂಕ್, ಎವ್ರಿಥಿಂಗ್. ವೆರಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ RR Nagar people. So how are you feeling? How's the vibe? It's good. I've come here after a long time, after 6 months. Okay, I crazy. haven't been through the renovation. How's the transformation from that place to this place? Extreme. Nice. You should tell how is it? Shakti Resorts, Gunu, 0. ನಾವು ಇಲ್ಲಿ ಮುಂಚೆ ಹೇಳ್ದಿರೋ ವಿಷಯ ಏನಂತ ಹೇಳಿದ್ರೆ ಗೈಸ್, ಸ್ವಿಮ್ಮಿಂಗ್ ಬರ್ತಾ ಇದ್ವಿ, ಹೋಲಿ ಮಾಡಿದ್ವಿ. ಹೋಲಿ ಇವೆಂಟ್ ಇದೆ, ಇದು ಸ್ವಿಮ್ಮಿಂಗ್ ಪೂಲು. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಸ್ವಿಮ್ಮಿಂಗ್ ಪೂಲ್. ಈ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಹೋಲಿ ಇವೆಂಟ್ ಮಾಡಿದ್ವಿ 2 ವರ್ಷದ ಹಿಂದೆ. ಸೊ ಆ ಜಾಗನ ಇವತ್ತು ಈ ಜಾಗ ಥರ ಮಾಡಿದ್ದಾರೆ ಅಂದರೆ ಅದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ಗೊತ್ತು, ನೋಡಿದ್ದೀನಿ. ಆ್ಯಂಡ್ ಅಲ್ಲೇ ಇರಲಿ, ರೋಸ್ ಆಗ್ತೈತೆ. ಇದೊಂಥರ ವಾಕ್ಸ್ ಪಾಪ್ ಆಗ್ತಾ ಇದೆ ಗೈಸ್. ನನ್ನ ವ್ಲಾಗ್ ಆಗ್ತಾ ಇಲ್ಲ, ಇದು ವಾಕ್ಸ್ ಪಾಪ್ ಆಗ್ತಾ ಇದೆ. ಸೊ ಪರವಾಗಿಲ್ಲ, ಐ ಆಮ್ ಫೀಲಿಂಗ್ ಗುಡ್. ಧೈರ್ಯ ಬರ್ತಾ ಇದೆ. ಸೊ ಹ್ಯಾವ್ ಟು ಓವರ್ಕಮ್ ಆಲ್ ದೋಸ್ ಥಿಂಗ್ಸ್. ನಂಗೆ ಹೈಟ್ ಅಂದರೆ ಭಯ, ಜನ ಅಂದರೆ ಭಯ ಇತ್ತು. ಇವತ್ತು ನಾನೆಲ್ಲ ಓವರ್ಕಮ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ, ಫಸ್ಟ್ ಇಲ್ಲಿ ಎಲ್ಲರೂ ಮಾತಾಡ್ಸ್ಕೊಂಬರೋಣ, ಆಮೇಲೆ ಮೇಲೆ ಹೋಗೋಣ. ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಕ್ಕೆ ಏನು ಹೇಳಂಗಿಲ್ಲ. ಜಗ್ಗಿಗೆ, ರಂಜಿತ್ ಅವರಿಗೆ ಆಲ್ ದಿ ಬೆಸ್ಟ್. ಕಿರಣ್ ಅವ್ರು ಸೂಪರ್ ಆಗಿ ಮಾಡಿದ್ರಿ, ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಓಕೆ ಗೈಸ್, ನಮ್ಮ ಹರ್ಷಿತಾ ಮೇಡಮ್ ಅವ್ರು ಇದ್ದಾರೆ. ಹರ್ಷಿತಾ ಮೇಡಮ್ ಅವ್ರನ್ನ ಕೇಳೋಣ. ಮೇಡಮ್, ನಿಮ್ಗೆ ಏನು ಅನಿಸ್ತಾ ಇದೆ? ನನಗೆ ತುಂಬ ಖುಷಿ ಇದೆ. ಬಟ್ ನನಗೆ ಖುಷಿ ಇದೆ, ನನ್ಗೆ ಮ್ಯಾಟ್ರ್ ಆಗಲ್ಲ. ದಿನ ಬರ್ತೀವಿ, ಹೋಗ್ತಾ ಇರ್ತೀವಿ. Okay. ನನಗಿಂತ ಪಬ್ಲಿಕ್ಕಿಗೆ ಇಲ್ಲಿ ಬಂದಿರೋರ್ನ ಕೇಳ್ಬೇಕು ನೀವು, ಹೇಗೆ ಅನ್ನಿಸ್ತಿದೆ, ವೈಬ್ ಹೇಗಿದೆ, ಫೀಲ್ ಹೇಗಿದೆ. ಬಿಕಾಸ್ ಇನೋವೇಟಿವ್ ಆಗಿ ಮಾಡ್ತಾ ಇದೀವಿ, Yes. ಪ್ಯಾಷನೇಟ್ ಆಗಿ ಮಾಡ್ತಾ ಇದೀವಿ ನಾವು ಇದನ್ನ. ಸೊ ನೀವು ಪಬ್ಲಿಕ್ನ ಕೇಳಿ, ಇಲ್ಲಿ ಬಂದಿರೋರ್ನ ಕೇಳಿ, ರೆಸ್ಪಾನ್ಸ್ ನಮಗೆ ಹೇಳಿ. ಡನ್. ಓಕೆ, ಐ ಕೀಪ್ ದಿಸ್ ಪಾಯಿಂಟ್. ಇನ್ನೊಬ್ರು ಸ್ಯಾಂಡಲ್ವುಡ್ ಇಂಡಸ್ಟ್ರಿಲೇ ಸ್ವಲ್ಪ ಕುಖ್ಯಾತ ಡಿಸೈನರ್ ಆದ ಚಂದನ್ ಅವ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ ಬನ್ನಿ. ಹಾಯ್ ಗೈಸ್, ಇವ್ರು ಗೊತ್ತಿರ್ತಾರೆ ನಿಮಗೆ. ಚಂದನ್ ಗೌಡ ಅವರು ಯಾರು ಯಾವುದೇ ಬಟ್ಟೆ ಹಾಕೊಂಡ್ರಿ, ಬಿಗ್ ಬಾಸ್ ಇಂದ ಹಿಡಿದು ಫಿಲಮ್ವರೆಗೂ ಎಲ್ಲಾ ಬಟ್ಟೆ ಇವರೇ ಡಿಸೈನ್ ಮಾಡಿರ್ತಾರೆ, ಅಷ್ಟು ಫೇಮಸ್ ಇವರು. ಓಕೆ, ಏನ್ ಅನ್ಸ್ತಾ ಇದೆ? ಸಕ್ಕದಾಗಿ ಅನಿಸ್ತಾ ಇದೆ. ಟೈಪ್ ಸೂಪರ್ ಆಗಿದೆ. ಓಕೆ, ಫುಡ್ಡು ಸಕ್ಕದಾಗಿದೆ. ನಾನು ಆಲ್ರೆಡಿ ಇದು 4th ಟೈಮ್ ಆ್ಯಕ್ಚುಲಿ ಚಿಂಗಿಗೆಲ್ಲ ಬಂದಿದ್ದೆ ಮುಂಚೆ. ಓಕೆ, ಸೊ ಸಖತ್ ವೈಬ್ ಇದೆ ಇವರು. ಆ್ಯಂಡ್ ನೀವೆಲ್ಲೇ ಹೋದ್ರೂ ಈ ಫೀಲ್ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಆ್ಯಂಡ್ ವ್ಯೂ ಹೇಳ್ಬೇಕಂತ ಅಂದರೆ ನೀವು ಅದು ನಾನು ಹೇಳೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸೇ ಮಾಡ್ಬೇಕು ಅದನ್ನು. ಆ ವ್ಯೂ ಹೇಗಿದೆ ನೋಡ್ಕೊ ಬನ್ನಿ. ಸೊ ಗೈಸ್, ಇವಾಗ ನೀವೇನು ನೋಡಿದ್ರಲ್ಲ, ಅದೆಲ್ಲ ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ. ಸೊ ಇದು ಇನ್ನೂ ಇದೆ, ಎಲ್ಲೆಲ್ಲಿದೆ ಅಂತ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಓಕೆ ಗೈಸ್, ನೀವೇನು ನೋಡ್ತಾ ಇದ್ದೀರಲ್ಲ ನೋಡಿ, ಇದು ಟೈಗರು. ಅದ್ರ ಮೇಲೆ 3D ಆ್ಯನಿಮೇಷನ್ ಬಿಟ್ಟಿದ್ದಾರೆ. ರೇಂಜ್ಗಿದೆ ಅಂತ ಹೇಳಿದ್ರೆ ಮಸ್ತಾಗಿದೆ ಗೈಸ್.
ಅದು ಆಚೆ ಬಂದಂಗೆ ಕಾಣಿಸ್ತಾ ಇಲ್ವಾ ನಿಮಗೆ? ನೋಡಿ, ನೀವೇನು ಫ್ರೇಮಲ್ಲಿ ನೋಡ್ತೀರಾ ಅದಕ್ಕಿಂತ ಹೆಂಗಿದೆ ನೋಡಿ. ಓಕೆ ಗೈಸ್, ಇವಾಗ ನಾನು ಯಾವ ಜಾಗದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಿದ್ದ ಜಾಗ ಇದು. ಇದೇ ಸ್ವಿಮ್ಮಿಂಗ್ ಪೂಲು. ಆ ಸ್ವಿಮ್ಮಿಂಗ್ ಪೂಲು ಇವಾಗ ಯಾವ ಥರ ಕನ್ವರ್ಟ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ಲು. ಬನ್ನಿ ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹೆಂಗಿದೆ ಅಂತ ಹೇಳಿದ್ರೆ ಫುಲ್ ಗಾರ್ಡನ್ ಮಾಡಿಬಿಟ್ಟಿದ್ದಾರೆ ಸ್ವಿಮ್ಮಿಂಗ್ ಪೂಲ್ನ. ಅದರಲ್ಲಿ ಇಷ್ಟು ಬ್ಯೂಟಿಫುಲ್ ಫ್ಲವರ್ಸ್ ಇದೆ. ಅದ್ರ ಮೇಲೆ ನೋಡಿ ಟೈಗರು, ಅದು ಬರೀ ಇದಷ್ಟೇ ಫಿಕ್ಸ್ಡು. ಅದ್ರ ಮೇಲೆ 3D ಆ್ಯನಿಮೇಷನ್ ಮಾಡಿರೋದ್ರಿಂದ ಅದು ಮೂವ್ಮೆಂಟ್ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆ ನೋಡಿ. ಏನು ಮಸ್ತಾಗಿ ಕಾಣಿಸ್ತಾ ಇದೆ ಅಲ್ಲ, ಕ್ರೇಜಿ ಗೈಸ್. ಓಕೆ ಗೈಸ್, ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ. ಸೊ ಇವಾಗ ಪಬ್ಲಿಕ್ ಒಪಿನಿಯನ್ ತಗೊಳ್ಳೋಣ ಬನ್ನಿ. ಪಬ್ಲಿಕ್ಗೆ ಏನು ಅನಿಸ್ತಾ ಇದೆ, ಫುಡ್ ಯಾವ ಥರ ಇದೆ, ಟೇಸ್ಟ್ ಯಾವ ಥರ ಇದೆ. ಇದು ಇವ್ರಿಗೆ ಪ್ರಮೋಷನ್ ಅಲ್ಲ, ನಾನು ಇದನ್ನು ಯಾವತ್ತೂ ಮಾಡಿಲ್ಲ ಈ ಥರ ಕಾಂಟೆಂಟ್. ಅದಕ್ಕೋಸ್ಕರ ಈ ಥರ ಕಾಂಟೆಂಟ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಅಂತ ಮಾಡ್ತಾ ಇದ್ದೀನಿ, ಯಾಕಂದರೆ ಇದು ನಮ್ಮದೇ. ಬನ್ನಿ. ಸೊ ಹೇಗೆ ಅನಿಸ್ತಾ ಇದೆ ಸರ್, ಫುಡ್ ಏನು ಅನಿಸ್ತಾ ಇದೆ? ಸೂಪರ್ ಸರ್ ನಿಜ ಹೇಳ್ಬೇಕು, ಮಕ್ಕಳದಂಗೆ ನಿಜನೇ ಹೇಳ್ತಾರೆ ಸರ್, ಪರ್ಫೆಕ್ಟ್ ಸೂಪರ್. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಚೆನ್ನಾಗಿದೆ. ಹೌದಾ? ಓಕೆ. ಆಂಬಿಯನ್ಸ್ ಹೆಂಗಿದೆ? ಆ ಲೈಟಿಂಗ್ ನೋಡಿದ್ರಲ್ಲ, ಏನು ಅನಿಸ್ತು? ಸೊ RR ನಗರದಲ್ಲಿ ನೀವು ಈ ಥರ ಮುಂಚೆ ಎಲ್ಲಾದ್ರೂ ನೋಡಿದ್ರಾ? ಎಲ್ಲೂ ನೋಡಿಲ್ಲ. RR ನಗರ ಎಲ್ಲ ಬೆಂಗಳೂರಲ್ಲೇ ನಾವು ನೋಡಿಲ್ಲ ಈ ಥರ. ಗೈಸ್, ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಫಸ್ಟ್ ಫ್ಲೋರಿಂದ ಇರೋ ವ್ಯೂ. ಓಕೆ ನೋಡಿ, ಆ್ಯಂಡ್ ಅಲ್ಲಿ ಸಿಟಿ ನೋಡಿ ಯಾವ ಥರ ಇದೆ ಸಿಟಿ. ಈ ಟೈಮ್ಗಿಂತ ನೀವು ಸನ್ಸೆಟ್ ಟೈಮಲ್ಲಿ ನೋಡಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂದ್ಕೊಳ್ಳಿ. ಆ್ಯಂಡ್ ಮ್ಯೂಸಿಕ್ಕು ಅಷ್ಟೇ, ನಿಮಗೆಲ್ಲ ಮ್ಯಾಪಿಂಗ್ ಮಾಡಿ, ಸೌಂಡ್ ಮ್ಯಾಪಿಂಗ್ ಮಾಡಿರೋದು. ಅದು ನಾವು ಇದ್ವಲ್ಲ ಅವಾಗ ನಮ್ಗೆ ಗೊತ್ತಿರುತ್ತೆ ಯಾವ ಥರ ಮ್ಯಾಪಿಂಗ್ ಆಗಿದೆ, ಯಾವ್ಯಾವ ಥರ ವರ್ಕ್ ಮಾಡಿದ್ದಾರೆ, ಯಾವ್ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ. ಅದಕ್ಕೋಸ್ಕರ ಇದನ್ನ ಮಾಡಲೇಬೇಕಂತ ಮಾಡ್ತಾ ಇರೋದು ಗೈಸ್. ಬನ್ನಿ. ಓಕೆ ಗೈಸ್, ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಸೊ ಸೆಕೆಂಡ್ ಫ್ಲೋರ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ದಿಸ್ ಇಸ್ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಏರಿಯಾಸ್. ಲೆಟ್ಸ್ ಬಿ ವೆರಿ ಕಾಶಿಯಸ್. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ವಿ ಆರ್ ಆನ್ ದ ಸೆಕೆಂಡ್ ಫ್ಲೋರ್ ಆಫ್ ದ 0 ಡಿಗ್ರಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಈ ಥರ ಇದೆ. ಇಲ್ಲೊಂದು LED ವಾಲ್ ಇದೆ, ನೋಡ್ಬೋದು. ಇದು LED ವಾಲು ಮ್ಯಾಚ್ ನೋಡೋಕ್ಕಾಗಲಿ ಆ್ಯಂಡ್ ಎಂಟರ್ಟೈನ್ಮೆಂಟ್ಗಾಗಿರಲಿ ಎಲ್ಲದಕ್ಕೂ ನೆಕ್ಸ್ಟ್ ಲೆವೆಲ್ಲು. ಡಿಜೆ ಜಾಗ. ಹಾಯ್ ಬ್ರೋ. ಎಸ್, ಲೆಟ್ಸ್ ರಾಕ್. ಹಾಯ್, ಹೇಗಿದ್ದೀರಾ? ಸೂಪರ್. ನಿಮ್ಮ ನೋಡಿ ತುಂಬಾ ದಿವಸ ಆಯ್ತು, ಖುಷಿ ಆಗ್ತೈತೆ. ಕ್ರಿಕೆಟ್ ಆಡಕ್ ಬರ್ತಾ ಇದ್ದವ್ರು ಅಷ್ಟೇ, ಇವಾಗ ನಮ್ಮನ್ನ ಕರೆಯೋದೇ ಇಲ್ಲ ಕ್ರಿಕೆಟ್ ಆಡಕ್ಕೆ. ಸೊ ಹೇಗೆ ಅನ್ಸ್ತಾ ಇದ್ದಣ್ಣ? ಸೂಪರ್ ಆಗಿದೆ, ಸಖತ್ತಾಗಿದೆ. RR ನಗರ ಒಂದು ದೊಡ್ಡ ಮಟ್ಟದಲ್ಲಿ ಯಾರು ಎಲ್ಲೂ ಅಲ್ಲಾಡಂಗೆ ಇಲ್ಲ, ಎಲ್ಲ ಆಂಬಿಯನ್ಸ್ ಹೆಂಗಿದೆ? 0 ಡಿಗ್ರಿ ಮೇಲ್ಗಡೆ ನಿಂತ್ರ ಏನು ಊಟಿಲಿ ಇದ್ದಂಗೆ ಇದೆ. ಇಲ್ಲಿಂದ ವ್ಯೂ ಸಖತ್ ವ್ಯೂ, ಸೂಪರ್ ಆಗಿದೆ. ನೋಡ್ತಾ ಇರ್ತೀವಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಡೆಫಿನೆಟ್ಲಿ. ಒಬ್ರು ನಗ್ಸೋದ್ರಲ್ಲಿ ನಾನು ಖುಷಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹಾಯ್, ನೋಡಿದ್ರೆ ಇವಾಗ ಕಂಡಿಡಿತಾರೆ, ಸ್ವಲ್ಪ ಲೇಟ್ ರಿಯಾಕ್ಷನ್ ಮೇಡಮ್ ಅವ್ರದ್ದು. ಸೊ ಹೇಗೆ ಅನ್ಸ್ತಾ ಇದೆ? ಹೌಸ್ ಆಫ್ ಫೀಲಿಂಗ್? ಇನ್ನು ಇವಾಗ ಬಂದಿದ ತಕ್ಷಣ ಹೌಸ್ ಆಫ್ ಫೀಲಿಂಗ್ ಅಂದ್ರೆ ಅದು ನನಗೆ ಗೊತ್ತು, ಏನು ಹೇಳಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಅಂದ್ರೆ ಫಸ್ಟ್ ಆಫ್ ಆಲ್ ಒಬ್ಳೆ ಎಂಟರ್ ಆಗಿದ್ದೀನಿ ಆಯ್ತಾ. ನನ್ನ ಜೊತೆ ಬರೀ ಎಲ್ಲರ ಹತ್ರ ಹೋಗಿ ಮಾತಾಡ್ಸ್ಕೊಂಬರೋಣ. ಒಳ್ಳೆ ಎಂಟರ್ಟೈನ್ಮೆಂಟು. ನೈಸ್ ಮೀಟಿಂಗ್ ಯು. ಸಿ ಯು. ಎಂಜಾಯ್ ದಿ ಡೇ ಗೈಸ್. ನಾನು ಇವ್ರನ್ನ ನೋಡ್ತಾ ಇರ್ತೀನಿ, ಇವ್ರ ಥರ ಬಾಡಿ ಮಾಡಬೇಕು ಅಂತ ನಮ್ಗೆ ಆಸೆ, ಆದರೆ ನಾವು ಮಾಡೋಕ್ಕಾಗಲ್ಲ, ನಾವು ಹೊಟ್ಟೆ ಬಿಟ್ಟಿದ್ದೀವಿ. ನೋಡಿ ಹೆಂಗಿದೆ ಬ್ರೋ, ಹೆಂಗಿದೆ ಫುಡ್ಡು? ಸೂಪರ್ ಆಗಿದೆ ಬ್ರೋ. ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಬ್ರದರ್. ಸೂಪರ್ ಆಗಿದೆ. ಪಟ್ಟ RCB ಫ್ಯಾನ್ ಅವ್ರು ಬಂದಿದ್ದಾರೆ. ಸೊ ಅವ್ರು ನನ್ನ ಕಂಡುಹಿಡಿತಾರ ಇಲ್ವಾ ನೋಡೋಣ ಬನ್ನಿ. ಹೌ ಯು ಡೂಯಿಂಗ್? ಹೇಗೆ ಅನ್ಸ್ತಾ ಇದೆ? ನೈಸ್ ಮೈಕ್ ಬ್ರೋ. ಯಾವ ಮೈಕ್ ಬಗ್ಗೆ ಹೇಳಿದ್ರಿ? ಈ ಮೈಕ್. ಸೊ ಪಕ್ಕ RCB ಅಭಿಮಾನಿ ಅಂತ ಅನ್ಕೊಳ್ಳಿ. Super happy for my brother Jagdish bro and Amulya bro. Amulya bro. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರು. That's how we call each other. Okay. ಬಟ್ ಖುಷಿಯಾದ ವಿಷಯ, ಪ್ರೌಡ್ ಫೀಲಿಂಗು. ಈ ಥರ ಅದ್ಭುತವಾದ ಲೊಕೇಶನ್ RR ನಗರಲ್ಲಿ ಓಪನ್ ಮಾಡಿರೋದು 0. ವಿಶ್ ದೆಮ್ ಆಲ್ ದ ಬೆಸ್ಟ್. ಸೂಪರ್ ಹಿಟ್ ಆಗಲಿ 0. ಇನ್ನೊಬ್ರು ಮೇನ್ ಪ್ರತಿಭೆ ಇದ್ದಾರೆ. ಪ್ರತಿಭೆ ಅವರು ನಮ್ಮನ್ನ ನೋಡ್ಲೇ ಇಲ್ಲ, ಹಂಗೆ ಹೋಗ್ತಾ ಇದ್ದಾರೆ ಮೇಲ್ಗಡೆ. ಅಣ್ಣ ನಮಸ್ಕಾರ ಅಣ್ಣ. ಹಾಯ್ ಹೆಂಗ್ ಗುರು ಮರ್ತ್ಬಿಟ್ಟು ಅವ್ರು ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇದೆಯಲ್ಲ ಗುರು. ಶ್ರೀಲಂಕಾದಲ್ಲಿ ಬೇಡ ಬಿಡಿ, ಅಲ್ಲಿಗೆ ನಿಲ್ಸೋಣ. ಸೊ ಇಲ್ಲಿಂದ ವ್ಯೂ ಯಾವ ಥರ ಇದೆ? ತುಂಬಾ ಚೆನ್ನಾಗಿದೆ. ಏನ್ ಹೇಳೋದು, ಅವ್ರ ಬಗ್ಗೆ ಮಾತಾಡಂಗಿಲ್ಲ. ರಂಜಿತ್ ಸರ್ ಅಂಡ್ ನಮ್ ಜಗದೀಶ್ ಸರ್ ಬಗ್ಗೆ. ಸೊ ಅವರೆಲ್ಲ ಪ್ಯಾಷನೇಟ್ ಅಂತ ಹೇಳ್ತಾರಲ್ಲ, ಅದು ಇದ್ರಲ್ಲೂ ಕಾಣ್ತಾ ಇದೆ. ಸೊ ನಾನು ಕ್ರಿಕೆಟ್ ಅಲ್ಲಿ ಮಾತ್ರ ಅಂತ ಅನ್ಕೊಂಡಿದ್ರೆ ಇಲ್ಲ ಕ್ರಿಕೆಟ್ ಇತ್ತು, ಫ್ರೆಂಡ್ಶಿಪ್ ಅಲ್ಲೂ ಅಷ್ಟೇ ಪ್ಯಾಷನೇಟ್ ಆಗಿರ್ತಾರೆ. ಅಂಡ್ ಅವ್ರು ಮಾಡ್ತಾರೋ ಕೆಲಸದ್ದು ಅಷ್ಟೇ ಚೆನ್ನಾಗಿದೆ. ಕ್ರೇಜಿ. ಜಾಗ ಏನು ಅನಿಸ್ತಾ ಇದೆ? ಹೌಸ್ ವ್ಯೂ? ಹೌದಾ? ಫುಡ್ ಟ್ರೈ ಮಾಡಿದ್ರಾ? ಹೌಸ್ ಇಟ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಹೌ ಯು ಫೀಲಿಂಗ್? ಹೌಸ್ ದ ವೈಬ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ವೈಬ್. ನಮ್ಮ ಏರಿಯಾದಲ್ಲಿ ಈ ಥರದ್ದು ಒಂದು ಆಗಿರೋದು ವೆರಿ ಹ್ಯಾಪಿ. ಓಕೆ. ಐ ಥಿಂಕ್ ಫ್ಯಾಮಿಲಿ ಬರೋದಕ್ಕೂ ಚೆನ್ನಾಗಿದೆ, ಗ್ರೂಪ್ ಆಗಿ ಬರೋದಕ್ಕೂ ಚೆನ್ನಾಗಿದೆ. ಪರ್ಸ್ನಲಿ ರಂಜಿತ್ ಸರ್, ಜಗದೀಶ್ ಸರ್ ತುಂಬ ಕ್ಲೋಸ್ ಆಗಿರೋದ್ರಿಂದ ಈ ಥರದೊಂದು ಫೀಲ್ ಬೇಕಿತ್ತು. ಆ್ಯಂಡ್ ವೆರಿ ಹ್ಯಾಪಿ. ಹೌ ಯು ಫೀಲಿಂಗ್? ಲಾಂಗ್ ಟೈಮ್
ನಾನು ಜಿಮ್ಮಲ್ಲಿ ನೋಡಿ ಒಂದು ಒಂದು ವರ್ಷ ಆಗ್ತಿದ್ಯಾ, ಇನ್ನೂ ಜಾಸ್ತಿನೇ ಆಗಿದೆ ಅನ್ಕೋತೀನಿ. ಆಗಿರ್ಬೋದು ನಾವು, ಬಿಕಾಸ್ ನಂಗೂ ಗೊತ್ತಿಲ್ಲ, ನಾನು ಜಿಮ್ಗೆ ಬರ್ತಿಲ್ಲ ಅಲ್ಲಿ. ಓಕೆ, ಹೌ ಯು ಫೀಲಿಂಗ್, ಹೌಸ್ ದ ವೈಬ್? ತುಂಬಾ ಚೆನ್ನಾಗಿದೆ. ಸೇಮ್ ನಾಳೆ ಪಾರ್ಟಿ ಪರ್ಸನ್, ತುಂಬಾ ಪಬ್ಗೂ ಹೋಗಿ ಇಲ್ಲ ನಾನು. ಸೊ ಐ ಥಿಂಕ್ ಇನ್ ಯಾವುದೇ ಜಾಗಕ್ಕೆ ಹೋದ್ರು ಕೂಡ ಐ ಸ್ಟಾರ್ಟ್ ಕಂಪೇರಿಂಗ್ ದಟ್ ಪಬ್ ವಿತ್ ದಿಸ್ ಒನ್. ಐ ಥಿಂಕ್ ಇಟ್ಸ್ ಅನ್ಬೀಟಬಲ್ ಅಂಡ್ ಅನ್ಮ್ಯಾಚಬಲ್. ಇದು ಹೌಸ್ ದ ವೈಬ್? ವೈಬ್ ಇಸ್ ಟೂ ಗುಡ್ ಮ್ಯಾನ್. Crazy, ಇಟ್ಸ್ ಗೆಟಿಂಗ್ ಬೆಟರ್. Every minute is getting better. And how are you? ಐ ಆಮ್ ಡೂಯಿಂಗ್ ಗ್ರೇಟ್. ನಾವು ಇವ್ರನ್ನ ನೋಡಿ ಮಾಡ್ತಿದ್ವಿ ಅಷ್ಟೇ, ನಾನು ಮಾಡ್ತಾ ಇರಲಿಲ್ಲ, ಇವ್ರು ಮಾಡ್ತಾ ಇದ್ರು. ಯಾಕಂದ್ರೆ ಸಣ್ಣ ಜಿಮ್ ಬಿಟ್ಟು ಸಣ್ಣ ಆಗಿದ್ದಾರೆ ಇವರು. ಹೌದು, ನೀವು ಒಬ್ಬರೇ ಹೇಳ್ತಾ ಇರೋದು ಸರ್ ಸಣ್ಣ ಆಗಿದ್ದೀನಿ ಅಂತ. ವರ್ಕ್ ಆಗುತ್ತೆ ಅಂದ್ರೆ ಇಲ್ಲ, ನಾನು ಹಿಟ್ಟಿಂಗ್ ಜಿಮ್ ರೈಟ್ ನಾವು. ನೋಡಿ ಹೆಂಗಿದ್ದೀನಿ. ಯು ಲುಕ್ ಗುಡ್ ಮ್ಯಾನ್, ಫಿಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನ್ಗೆ ಗೊತ್ತೋದಿಲ್ಲ ಅಂತ ಸುಮ್ಮನೆ ಹೇಳ್ತಾವ್ರೆ ಅಂತ ನಾನು ಅದ್ರ ಸಮಾಧಾನ ಮಾಡ್ಕೊತಾ ಇದ್ದೀನಿ. ನಾನು ಐ ವಿಶ್ ಅಮೂಲ್ಯ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಬಿಕಾಸ್ ಇವಾಗ ನಾನು ಅವರು ಮೂವಿ ಮಾಡ್ತಿದ್ದೀವಿ, ಹಂಗೆ ಪ್ರಮೋಷನ್ ಮಾಡ್ಬಿಡ್ತೀನಿ ಪೀಕಬು ಅಂತ. ಪೀಕಬು ಈಗ ಅಮೂಲ್ಯ ಇಸ್ ಮೇಕಿಂಗ್ ವಾಪಸ್ 8-9 ವರ್ಷ ಆದ್ಮೇಲೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಪೀಕಬು ಅನ್ನೋ ಮೂವಿಯಿಂದ. ಸೊ ಐ ಪ್ಲೇ ದ ಲೀಡ್ ಫಾರ್ ಅಮೂಲ್ಯ. ನಾನು ಫಸ್ಟ್ ಟೈಮ್ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಅವರು ಮತ್ತೆ ಫಿಲಮ್ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಅಂತ ಕೇಳಿ ನನಗೆ ಶಾಕ್ ಆಯ್ತು. ಓಕೆ, ಆದ್ರಿಂದ ನಾನು ಸೂಪರ್ ಎಕ್ಸೈಟೆಡ್. ಐ ವಾಂಟ್ ಟು ನೋ. ಬಟ್ ಒಂದು ಹೇಳ್ತೀನಿ, ಇಂಡಸ್ಟ್ರಿಗೆ ಮಾತ್ರ ವಾಪಸ್ ಬರ್ತಿದ್ದಾರೆ, ಬಟ್ ಎಲ್ಲರ ಮನಸ್ಸಲ್ಲಿ ಆಲ್ರೆಡಿ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಹಂಗೆ ಅನ್ಸುತ್ತೆ ಯಾವಾಗಲೂ ಅಷ್ಟೇ. ಅಮೂಲ್ಯ ಎವ್ರಿಬಡಿ ರಿಮೆಂಬರ್ಸ್. ಯಾರು ಮರ್ತೇ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ಚಾನ್ಸೇ ಇಲ್ಲ, ಮರೆಯಕ್ಕೆ ಚಾನ್ಸೇ ಇಲ್ಲ, ನೆನ್ಪಾಡ್ಕೊಳಕ್ ಮರ್ತೇ ಇಲ್ಲ ಯಾರು. ಅಂಡ್ ಬರೀ ಇಂಡಸ್ಟ್ರಿಗೆ ಮಾತ್ರ ವಾಪಸ್ ಬರ್ತಿದ್ದಾರೆ, ಬಟ್ ಮನಸ್ಸಿಗೆಲ್ಲ ಆಲ್ರೆಡಿ ಇದ್ದಾರೆ ಅವರು. ಅಕ್ಕ ಪೀಕಬು ಫಿಲಮ್ ಮಾಡ್ತಾ ಇದ್ದೀರಂತೆ ಹೊಸದಾಗಿ, ಮತ್ತೆ ರೀ ಎಂಟ್ರಿ ಅಂತೆ ಅಂತ ಅಣ್ಣ ಹೇಳಿದ್ರು. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮಂಥ ಬಾಯ್ಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಖುಷಿ ಆಗುತ್ತೆ. ಯಾಕಂದರೆ ನಾವು ನೋಡ್ಕೊಂಡು ಬಂದಿದ್ದು ಅವಾಗ ಚೆಲುವಿನ ಚಿತ್ತಾರ ಫಿಲಮಿಂದ ಫುಲ್ ಫ್ಯಾನ್ಸ್ ಅಕ್ಕಂಗೆ. ಇವಾಗ ಅಕ್ಕ ಒಂಥರ ಇವಾಗ ನಮ್ಗೆ ಅತ್ತಿಗೆ ಇದ್ದಂಗೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಕ್ಕ? ಪೀಕಬು ಸಿನಿಮಾ, ಪೀಕಬು ಸಿನಿಮಾ, ಪೀಕಬು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಆಮೇಲೆ ಇದೆ ನಂದೇ ಫಸ್ಟ್ ಇರಲಿ, ಹೇಳಿ ಏನು ಅನಿಸ್ತಾ ಇದೆ. ಫಸ್ಟ್ ಯಾರಿಗೂ ಗೊತ್ತೇ ಇರಲ್ಲ ನೀವು ಮತ್ತೆ ರೀ ಎಂಟ್ರಿಗೆ ಬರ್ತಾ ಇದ್ದೀರಾ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಒಂದು ಒಳ್ಳೆ ಟೀಸರ್ ಬಿಟ್ಟಿದ್ದಾರೆ, ಒಳ್ಳೆ ಟೀಸರ್ ಸೂಪರ್ ಡ್ಯಾನ್ಸ್ ಮಾಡಿದ್ದಾರೆ. ಯಾರು ನೋಡಿಲ್ಲ ಇವತ್ತೇ ಹೋಗಿ ನೋಡ್ರಿ. ಶ್ರೀ ಅವರು ನಮ್ಮ ಹೀರೋ ಅವರು ನಮ್ಮ ಸಿನಿಮಾದಲ್ಲಿ ಎಷ್ಟು ಡೆಡಿಕೇಶನ್ ಇದೆ ಅಂದರೆ ಅವ್ರಿಗೆ ಯು ಕಾಂಟ್ ಬಿಲೀವ್, ಅಷ್ಟು ಡೆಡಿಕೇಶನ್ ಇದೆ. ಆ್ಯಂಡ್ ಹಿ ಮಸ್ಟ್ ರಿಯಲಿ ಡೂ ವೆಲ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಹಿಮ್. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇವ್ರ ಪಾಪ ಊಟ ಮಾಡಿಸ್ತಾ ಇದ್ರು, ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಇಲ್ಲ ಇನ್ನೊಂದು ಸ್ವಲ್ಪ ದಿನ ಈ ಸ್ಪೂನಕ್ಕಿಂತ ಹೊಡೆದು ಬಿಡ್ತಾರೆ ನನಗೆ. ಫೋನಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಸುಜಿತ್, ಎನಿವೇಸ್ ನೈಸ್ ಮೀಟಿಂಗ್. ಎಲ್ಲ ಆಂಕರಿಂಗು ಎಲ್ಲ ಶೋಸ್ ಮಾಡಿದ್ರು. ರಿಯಲಿ ಲುಕ್ ಅಪ್ ಟು ದ್ಯಾಟ್. ಚೆನ್ನಾಗಿ ಮಾಡ್ತೀರಾ, ಥ್ಯಾಂಕ್ ಯು ಸೊ ಕಂಟಿನ್ಯೂ ಮಚ್. ಮಾಡಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ನೈಸ್ ಮೀಟಿಂಗ್ ಯು. ಬಾಯ್. ಓಕೆ ಗೈಸ್, ನಮ್ಮ ಇನ್ನೊಬ್ರು ಕ್ಲೋಸ್ ಫ್ರೆಂಡ್ ಬರ್ತಾ ಇದ್ದಾರೆ. ಬಂದರು ಎಂಟ್ರಿ. ರ್ಯಾಂಪ್ ವಾಕಲ್ಲಿ ಬರಬೇಕು, ಇವ್ರು ಹಂಗೆ ಬರಬಾರ್ದು. ಹಾಂ, ಹೇಗೆ ಅನಿಸ್ತಾ ಇದೆ? ಹೌ ಯು? ಐ ಆಮ್ ಗುಡ್, ಗ್ರೇಟ್. ವೆರಿ ಬ್ಯೂಟಿಫುಲ್. ಆರ್ ನಗರ ಸಕ್ಕದಾಗಿದೆ ಅಲ್ಲ, ಆರ್ ನಗರಲ್ಲಿ ಇರೋರಿಗೆ ಆಕ್ಚುಲಿ ಇದೊಂದು ಮಿಸ್ ಮಾಡ್ಕೋತಾ ಇದ್ವಿ. ಬಟ್ ಇಟ್ಸ್ ಲೈಕ್ ಇಲ್ಲಿಂದ ಎಲ್ಲೆಲ್ಲ ಹೋಗ್ತಾ ಇದ್ವಿ, ಬಟ್ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಕ್ ಎಕ್ಸಾಕ್ಟ್ಲಿ. ಇಷ್ಟಪಡ್ತೀನಿ. ಅಂಡ್ ಯಾರಾದ್ರೂ ಕೇಳಿದಾಗ ಸಜೆಸ್ಟ್ ಮಾಡಕ್ ಪ್ಲೇಸಸ್ ಇರ್ತಾ ಇರಲಿಲ್ಲ. ಮೇನ್ ಡ್ರಾಬ್ಯಾಕ್ ಅದನ್ನ ಕಿಲ್ ಮಾಡ್ಬಿಟ್ಟಿರೋ. 0 ಡಿಗ್ರಿ ಆನ್ ದ ಹಿಲ್ ಅಂತ. ಸೊ ಹೌ ಯು ಫೀಲಿಂಗ್? ಇವಾಗ ತಾನೇ ಬಂದಿದ್ದೀರಾ. ಬಂದಿದ ತಕ್ಷಣ ನಿಮ್ಮ ಎಂಟ್ರಿ ಆಗಿದ ತಕ್ಷಣ ನಿಮ್ಮ ವೈಬ್ ಏನು ಅನಿಸ್ತು? ಎಂಟ್ರಿ ಆಗಿದ ತಕ್ಷಣ ವಾವ್, ಅಮೇಜಿಂಗ್, ಸೀರಿಯಸ್ಲಿ ಇಷ್ಟು ಚೆನ್ನಾಗಿ ಮಾಡಿದಾರಾ ಅಂತ ಆ 3D ಲೈಟಿಂಗ್ ಎಲ್ಲ ನೋಡಿದ್ರಾ? ಅಮೇಜಿಂಗ್. ಲೈಕ್ ಲಿಟರಲಿ ಇಲ್ಲಿ ರೂಫ್ ಟಾಪ್ ಅಲ್ಲಿ ನೋಡ್ತಾ ಇದ್ರೆ ಒಂಥರ ಔಟ್ ಆಫ್ ಕಂಟ್ರಿ. ಇನ್ನೊಂದೇನಂದ್ರೆ ಇನ್ನೊಂದು ಫ್ಲೋರ್ ಇದೆ ಮೇಲೆ. ಆ್ಯಂಡ್ ಲಿಟ್ರಲಿ ಯು ಹ್ಯಾವ್ ಟು ಸಿ, ಇಲ್ಲಿಂದ ಸನ್ಸೆಟ್ ನೋಡಬೇಕು. ಓ ಮೈ ಗಾಡ್, ಡ್ಯಾಮ್ ಅಮೇಜಿಂಗ್. ಅಭಿಯಣ್ಣಂಗೆ ಜೈ 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 ಜೈ, ಅಭಿಯಣ್ಣಂಗೆ ಜೈ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮನ್ನ ರೇಗ್ಸಕ್ಕಾಗತ್ತಾ ನಾವು? ಬ್ರಿವರಿ ಬಗ್ಗೆನಾ? ನೋಡಿ, ಪಾಯಿಂಟಿಗೆ ಬರೋದು ಇವರೊಬ್ಬರೇ. ಇಷ್ಟೊತ್ತು ತನಕ ಎಲ್ಲರಿಗೂ ಕೇಳಿದ ಒಂದೇ ಪ್ರಶ್ನೆ, ಏನು ಅನಿಸ್ತಾ ಇದೆ ಅಂತ. ಇವ್ರು ಯಾರು ಬ್ರೀವರಿ ಬಗ್ಗೆ ಕೇಳಿಲ್ಲ, ಇವರೊಬ್ಬರೇ ಬ್ರೀವರಿ ಬಗ್ಗೆ ಅಂತ ಕೇಳ್ತಾ ಇರೋದು. ಸೊ ಬ್ರೀವರಿ ಬಗ್ಗೆನೇ ಹೇಳಿ ನೀವು. ಬ್ಯೂಟಿಫುಲ್, ಒನ್ ಆಫ್ ಅ ಕೈಂಡ್ ಕಾನ್ಸೆಪ್ಟ್. ಲೈಕ್ ಆನ್ ದ ಹಿಲ್ ಬ್ರೂವಿಂಗ್ ಇಸ್ ದ ಬೆಸ್ಟ್ ಸ್ಪಾಟ್ ಇನ್ ಬ್ಯಾಂಗ್ಳೂರ್. ಓಕೆ, ಹೌಸ್ ದ ವೈಬ್? ಹೌಸ್ ದ ಫುಡ್? ಇಸ್ ಗುಡ್. ಆಂಬಿಯನ್ಸ್ ಇಸ್ ವೆರಿ ಗುಡ್. ಫುಡ್ ಅಮೇಜಿಂಗ್, ನೆಕ್ಸ್ಟ್ ಲೆವೆಲ್. ಓಕೆ, ಎಸ್, ಎಲ್ಲರೂ ದಯವಿಟ್ಟು ಬನ್ನಿ. ಜಗದೀಶ್ ಸರ್, ರಂಜಿತ್ ಸರ್, ಶ್ರೀಧರ್ ಸರ್, ಫುಲ್ಲು ಚಡಿ ದೋಸ್ತಿ ಇವರು. ಅಲ್ಲಿಂದ ನಮಗೆ ಪರಿಚಯ 3 ಜನ. ಹೌದು, ವೆರಿ ಗುಡ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಆಲ್ ದ ಬೆಸ್ಟ್. ಹೊಸ ವೆಂಚರು ಬ್ಯೂಟಿಫುಲ್. ಇದೇ ಥರ ಒಂದು 10 ವೆಂಚರ್ ಮಾಡಲಿ ಅನ್ನೋದು ಆಶೆ. ಎಸ್ ಗೈಸ್, ಇವತ್ತು ಲಿಟ್ರಲಿ ಎಲ್ಲ ಬಿಸಿ ಅವರೇ. ಜಾಸ್ತಿ ಹೊತ್ತು ಯಾರ ಹತ್ರನೂ ಟೈಮ್ ಕಿಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಎಲ್ಲರನ್ನೂ ಬರೀ ಹಾಯ್ ಅಂತ ಮಾತಾಡ್ಸ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ತುಂಬ ಜನನ ಮಾತಾಡ್ಸೋದೊಂದು ಬಾಕಿ ಇದೆ. ಸ್ವಲ್ಪ ನನಗೂ ಪುಕ್ಕ ಅಂತ ಇದೆ. ಸೊ ಇರಲಿ, ಐ ವಾಂಟ್ ಟು ಲೂಸ್ ದಿಸ್ ಫಿಯರ್. ಲೆಟ್ಸ್ ಗೋ, ಕಮ್ ಆನ್. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾರು ಅಂತ ಹೇಳಿದ್ರೆ ಅಶ್ವಸೂರ್ಯ ಮಾಲೀಕರಾದ ರಂಜಿತ್ ಸರ್ನ. ಸೊ ಇವರೆಲ್ಲ ನಂಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದರೆ. ಅಷ್ಟೊಂದಿಂದ ಕಾಯ್ದಿದ್ದಕ್ಕೆ ಕೊನೆಗೆ ಫಸ್ಟ್ ಮಾತಾಡ್ಸ್ಬೇಕು ಅನ್ಕೊಂಡು ಬಂದಿದ್ದಕ್ಕೆ ಲಾಸ್ಟಿಗೆ ಮಾತಾಡ್ಸ್ತಾ ಇದ್ದೀನಿ. ಬಿಕಾಸ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಬಂದು ನಮಗಂತ ಬಂದಿರುವಂಥ ಎಲ್ಲ ಸೆಲೆಬ್ರಿಟೀಸ್ ಹಾಗೂ ನಮಗೆ ಅಂತ ಬಂದಿರುವಂಥ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರನ್ನೆಲ್ಲ ವಿಚಾರಿಸ್ಕೊಬೇಕು ಅನ್ನೋ ನಮ್ಮ ಜವಾಬ್ದಾರಿ ಆಗಿದೆ. ಗೈಸ್, ಇವ್ರನ್ನ ನೋಡಿರ್ತೀರಾ,
ನಾನು ಕಷ್ಟದಲ್ಲಿದ್ದಾಗ, ನಾನೊಂದು ಸ್ಪೇಸಲ್ಲಿ ಇದ್ದಾಗ ವ್ಲಾಗಿಂಗ್ ಶುರು ಮಾಡಿದಾಗ ಮಾಡೋ ನಿನ್ ಕೈಲಿ ಆಗತ್ತೆ ಅಂತ ಸಾಥ್ ಕೊಟ್ಟವ್ರು ಇವರು. ಆ ಒಂದು ವಿಷಯಕ್ಕೆ ಯಾವತ್ತೂ ಸದಾ ಚಿರಋಣಿ ಆಗಿರ್ತೀನಿ ಇವ್ರಿಗೆ ಮತ್ತೆ ಜಗ್ಗಿ ಅಣ್ಣಂಗೆ. ಸೊ ಇವ್ರ ಜಾಗಕ್ಕೆ ನಾನು ಬಂದಿರೋದು, ನನಗೆ ಇವ್ರು ಪರ್ಮಿಷನ್ ಕೊಟ್ಟಿರೋದು ವ್ಲಾಗ್ ಮಾಡೋಕ್ಕೆ, ಯಾರಿಗೂ ಕೊಡದೆ ನನ್ಗೆ ಕೊಟ್ಟಿರೋದು. ಐ ಆಮ್ ಲಿಟರಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಿಲ್ಲ ಈ ಒಂದು ವಿಚಾರಕ್ಕೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಜನಕ್ಕೆ? ಜನಕ್ಕೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದೊಂದು ಡ್ರೀಮ್ ಆಗಿತ್ತು ಈ ಪ್ರಾಜೆಕ್ಟ್ ನಮಗೆ. ಬಿಕಾಸ್ ಬೆಟ್ಟದ ಮೇಲೆ ಈ ರೀತಿನೂ ಮಾಡ್ಬೋದಾ ಅಂತ ನಾವು ಕ್ರಿಯೇಟಿವ್ ಆಗಿ ಮಾಡಿದ್ದೀವಿ. ನಮ್ಮ ಟೀಮ್ ತುಂಬ ಚೆನ್ನಾಗಿದೆ, ಕ್ರಿಯೇಟಿವ್ ಟೀಮ್ ಇದೆ. ಇವಾಗ ನಮ್ಮ ಫೋಕಸ್ ಎಲ್ಲ ಬಂದು ಒಳ್ಳೆ ಅಟ್ಮಾಸ್ಫಿಯರ್ ಕೊಟ್ಟಿದ್ದೀವಿ. ಈಗ ಒಳ್ಳೆ ಫುಡ್ಡು ಹಾಗೂ ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋದನ್ನ ನಾವು ಮೈಂಡಲ್ಲಿ ಇಟ್ಕೊಂಡೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಸ್ ಯು ನೋ, ಇನ್ನು ನೀರು ಕುಡ್ದಿಲ್ಲ, ಬಟ್ ಎಲ್ಲ ಓಡಾಡ್ತೀವಿ, ಎಲ್ಲರೂ ಬರೋ ನೋಡ್ಕೊತಾ ಇದ್ದೀವಿ. ಆ್ಯಂಡ್ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಖುಷಿಯಾಗಿ ಬಂದು ಹೋಗಬೇಕು ನಾನು ಎಲ್ಲರೂ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಕಿಲ್ ಮಾಡಲ್ಲ, ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಮಾಡಿ, ನಾನು ಆಮೇಲೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್. ಎಲ್ಲರೂ ನಾನು ಇಂಟರ್ವ್ಯೂ ಮಾಡಿದ್ರೆ ನಂಗೆ ಇಂಟರ್ವ್ಯೂ ಮಾಡ್ತಾವ್ರೆ. ನನಗೆ ಪುಕ ಅನ್ನೋಕೈತೈತೆ. ಏನಕ್ಕೆ ಭಯ ನಿಮ್ಗೆ? ಬ್ರೋ ಇಷ್ಟು ಜನ ನೋಡಿದ್ರೆ ಯಾರಿಗಾದ್ರೂ ಮೀಟರ್ ಆಫ್ ಆಯ್ತಾ ಆಗಲ್ವಾ? ಯಾರು ಆಗಬಾರ್ದು ಬ್ರೋ. ಪಾಯಿಂಟ್ ಏನ್ ಗೊತ್ತಾ, ಯಾರನ್ನ ಮಾತಾಡಿಸ್ಬೇಕು, ಯಾರನ್ನ ಬಿಡಬೇಕು, ಯಾರು ಹೆಂಗ್ ತಗೊಂತಾರೆ, ಯಾರು ಹೆಂಗ್ ಬಿಡ್ತಾರೆ ಅನ್ನೋದೇ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. But I feel like this video is going to be awesome. ಓಕೆ ಗೈಸ್, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗೆ ಫುಲ್ ರೆಡಿ ಮಾಡಿದ್ದಾರೆ. ಇವ್ರು ಹೋಗಿ ಡ್ಯಾನ್ಸ್ ಆಡ್ತಾರೆ ಅನ್ಕೊಂಡ್ರೆ ಇವ್ರಿಗೆ ಗ್ಲಾಸ್ ಇಟ್ಕೊಂಡ್ ಬರ್ತಾವ್ರೆ ಮಾತಾಡ್ಸಕ್ಕೆ. ಸೊ ಇವಾಗ ಏನು ನೀವು ಡ್ಯಾನ್ಸ್ ಆಡ್ತೀರಾ ಆಡಲ್ವಾ? ನನಗೋಸ್ಕರ ಆಡೋರಲ್ಲ, ನೋಡೋರು. ಒಂದೇ ಮಾತಲ್ಲಿ ಮುಗಿಸ್ಬಿಟ್ರು. ನಮ್ ಬಾಬು ಸರ್ ನೋಡು, ಇಂಥವೆಲ್ಲ ಚೆನ್ನಾಗಿ ತೆಗಿತಾರೆ. ಹೆಂಗ್ ಝೂಮ್ ಹಾಕ್ಬೇಕು ಅಂತ ಗೊತ್ತವ್ರಿಗೆ, ಹೆಂಗ್ ಝೂಮ್ ಹಾಕ್ತಾರ ನೋಡ್ರಿ. ಇಂಥವೆಲ್ಲ ಚೆನ್ನಾಗಿ ಮಾಡೋದ್ರೆ ಚೆನ್ನಾಗಿ ಮಾಡ್ತಾರೆ ಇವರು. ಕನ್ಫ್ಯೂಷನ್ ಯಾರು ನೋಡ್ಬೇಕು ಅನ್ನೋದು ಡ್ಯಾನ್ಸ್ ಆಡೋದ್ಮೇಲೆ ಡಿಸೈಡ್ ಮಾಡ್ತೀನಿ. ಬನ್ನಿ, ಕೊನೆಗೂ ಬಂದ್ರಪ್ಪ. ಜಗ್ಗಿ ಅಣ್ಣ ಅಷ್ಟೊತ್ತಿಂದ ಕಾಯ್ತಾ ಇದ್ದೆ ನಿಮ್ಮನ್ನ ಮಾತಾಡ್ಸ್ಬೇಕಂತ. ರಂಜಿತ್ ಸರ್ ಮಾತಾಡ್ಸಿದ್ರು, ಇವಾಗ ನಿಮ್ಮನ್ನ ಮಾತಾಡ್ಸ್ತಾ ಇದ್ದೀನಿ. ಫಸ್ಟ್ ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ನಾನು ಇನ್ನೊಂದು ಕಷ್ಟದಲ್ಲಿದ್ದಾಗ ನಾನು ಆ ಕಷ್ಟದಿಂದ ಆಚೆ ತಗೊಂಬಂದವ್ರು ಇವರು. ಸೊ ಬುದ್ಧಿ ಹೇಳಿದವ್ರು ಇವರು, ಬುದ್ಧಿವಾದ ಹೇಳಿ ಅದನ್ನು ನಡ್ಸ್ಕೊಂಡು ಹೋಗ್ತಾರ ನಾನು. ಸೊ ಇಲ್ಲಿ ಸ್ಪೆಷಲ್ ಪರ್ಮಿಷನ್ ಕೊಟ್ಟು ವ್ಲಾಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಇವಾಗ ಜನಕ್ಕೆ 0 ಡಿಗ್ರಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 0 ಡಿಗ್ರಿ ಆನ್ ದ ಹಿಲ್, ಹಾಂ, ವೆರಿ ಯೂನಿಕ್ ಬ್ರೂವರಿ ರೆಸ್ಟೋರೆಂಟು. ನಿಮಗೆ ಬೆಂಗಳೂರಿನಲ್ಲಿ ಎಲ್ಲೂ ಈ ಥರ ಒಂದು ಆ್ಯಂಬಿಯನ್ಸ್ ಸಿಗೋದಿಲ್ಲ, ಈ ಅಟ್ಮಾಸ್ಫಿಯರು ಸಿಗೋದಿಲ್ಲ. ಆ್ಯಂಡ್ ನಿಮಗೆ ಈ ಬ್ರೀಸ್ 0 ಡಿಗ್ರಿ ಯಾಕೆ ಇಟ್ವಿ ಅಂದರೆ ಯು ಫೀಲ್ ಲೈಕ್ 0 ಡಿಗ್ರಿ ಇಯರ್. ಅಷ್ಟು ತಣ್ಣಗಿರುತ್ತೆ ಇಲ್ಲಿ. ಈ ಬಾರಿ ಥೀಮಲ್ಲಿ ಮಾಡಿದ್ದೀರಿ. ಆ್ಯಂಡ್ ಆಲ್ಸೋ ಈ ಒಂದು ವ್ಯೂ ಬಹುಶಃ ಒಂದು 25 ಫ್ಲೋರ್ ಬಿಲ್ಡಿಂಗ್ ಮೇಲೆ ಸಿಗೋಂಥ ವ್ಯೂ ನಮಗೆ ಸೆಕೆಂಡ್ ಫ್ಲೋರ್ ಸಿಗ್ತಾ ಇದೆ. ಆ್ಯಂಡ್ ದಟ್ಸ್ ಮೋರ್ ಸ್ಪೆಷಲ್ ಅಬೌಟ್ ದಿಸ್ ಪ್ರಾಪರ್ಟಿ. ಆ್ಯಂಡ್ ಜನ ಏನಕ್ಕೆ ಇಲ್ಲಿ ಬರಬೇಕು? ಮೇನ್ ರೀಸನ್ ಒಂದು ಗುಡ್ ಅಟ್ಮಾಸ್ಫಿಯರ್, ಗುಡ್ ಆಂಬಿಯನ್ಸ್, ಆ್ಯಂಡ್ ಅಟ್ರಾಕ್ಟಿವ್ ಥಿಂಗ್ಸ್ ಲೈಕ್ ಮ್ಯಾಪಿಂಗ್, ಟೈಗರ್ ಫೇಸ್ ಮ್ಯಾಪಿಂಗ್, ಆ್ಯಂಡ್ ಲಾಟ್ ಆಫ್ ಮ್ಯೂರಲ್ಸ್ ಆರ್ ದೇರ್. ಅದ್ರ ಜೊತೆಗೆ ಗುಡ್ ಫುಡ್ ಆಫ್ ಕೋರ್ಸ್ ಆ್ಯಂಡ್ ಗುಡ್ ಸರ್ವಿಸ್. ನಾನು ಮೊದಲನೇ ಬಾರಿ ಒಂದು ಹೊಸ ವೆಂಚರ್ ಟ್ರೈ ಮಾಡ್ತಿದ್ದೀನಿ, ಬಟ್ ಓಲ್ ಅಟೆಡ್ಲಿ ವಿತ್ ಲಾಟ್ ಆಫ್ ಪ್ಯಾಷನ್ ಐಮ್ ಗೋನಾ ಡೂ ದಿಸ್. ಆ್ಯಂಡ್ ದಿಸ್ ವೆಂಚರ್ ಇಸ್ ಗೋನಾ ಹಿಟ್. ಆ್ಯಂಡ್ ನಾನು ಎಲ್ಲಾರನ್ನೂ ರಿವ್ಯೂ ಕೇಳಿದೆ, ಎಲ್ಲರ ಭಾಗದಲ್ಲೂ ಹೇಳಿದೊಂದೇ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅವ್ರು ಬಿಸಿ ಅವರೇ, ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಗೈಸ್. ಚೆನ್ನಾಗಿದೆ 0 ಡಿಗ್ರಿ, ವಂಡರ್ಫುಲ್ ಪ್ಲೇಸ್. ಎಲ್ಲರೂ ಬಂದು ಆರಾಮಾಗಿ ಫಿಲ್ ಮಾಡ್ಬೋದು. ಆ್ಯಂಡ್ ರಂಜಿತ್ ಅವ್ರಿಗೆ, ಜಗದೀಶ್ ಅವ್ರಿಗೆ, ಇನ್ನು ಅವ್ರ ಪಾರ್ಟ್ನರ್ಸ್ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಅಮೇಝಿಂಗ್ ಪ್ಲೇಸ್, ಎಲ್ಲರೂ ಬಂದು ಫಿಲ್ ಮಾಡ್ಬೋದು ಇಲ್ಲಿ. ಕ್ರಿಸ್ ಗೇಲ್, ನಮ್ಮ ಕರ್ನಾಟಕದ ಕ್ರಿಸ್ ಗೇಲ್ ಅವರು. ಅವ್ರಿಗೆ ಮೈಕ್ ಹಿಡಿಬೇಕು ಅಂದ್ರೆ ನಾನು ಹಿಂಗೆ ಹಿಡಿಬೇಕು. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಾನೊಂದು ಅರ್ಧ ಗಂಟೆ ಲೇಟಾಗಿ ಬಂದೆ. ಫುಲ್ ಅರ್ಧ ಗಂಟೆ ಅಲ್ಲ, 3 ಅವರ್ ಲೇಟಾಗಿ ಬಂದೆ. ಸೊ ವೈಬ್ ಹೆಂಗೈತೆ? ಸಾಕಾಗಿದೆ. ನಿಂತ್ಕೊಂಡ್ರೆ ಅರ್ಧ ಬೆಂಗಳೂರು ಕಾಣ್ತಾ ಇದೆ. ಬಟ್ ಇದು ಬೇರೆ ಲೆವೆಲ್ಗೆ ಹೋಗುತ್ತೆ, ಅದರಲ್ಲಿ ಮಾತಿಲ್ಲ. ಈ ಏರಿಯಾಗೆ ಸ್ಪೆಷಲ್, ಅದಕ್ಕೂ ಮೇಲೆ ಟಾಪ್. ಓಕೆ ರಾಜೀವಣ್ಣ, ಹೇಗೆ ಅನಿಸ್ತಾ ಇದೆ? ಅಮೇಝಿಂಗ್. ಏನು ನೋಡೋಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ಫುಲ್ 0 ಇದ್ದೀನಿ ನಾನೀಗ. ನೀವೇನು ನೋಡ್ತಾ ಇದ್ರಿ? ಏನು ನೋಡಬೇಕು ಅಂತ ಆಗ್ತಾ ಇಲ್ಲ, 0. ಓಕೆ, ಹೌಸ್ ದ ವೈಬ್? Amazing. I've been here before, but now it is vibing. Okay, you're enjoying? I mean, amazing place. Just walked in. I'll meet you again after probably half an hour because I don't know what is happening. Okay, see you soon. ಅಣ್ಣ ಉಮಾಪತಿ ಅಣ್ಣ, ಹಾಯ್, ಹೇಗಿದ್ದೀರಾ? ಇಲ್ಲ, ನಾನು ಆಕ್ಚುಲಿ ಬರ್ತಾ ಇರಲಿಲ್ಲ, ಇದ್ರ ಲಾಂಚ್ಗೋಸ್ಕರ ಬಂದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 0 ಡಿಗ್ರಿ ಏನು ಅನಿಸ್ತಾ ಇದೆ? ಕ್ರೇಜಿ ಆಗಿದೆ. Way you bring up the content is amazing. Kick-ass. ಆದ್ರೆ ನಾನು ಅವ್ರನ್ನ ಮಾತಾಡ್ಸಲ್ಲ, ಅವ್ರು ನನ್ನ ಮಾತಾಡ್ಸಲ್ಲ. ಎಲ್ಲರೂ ಇಲ್ಲೇ ಇದ್ದಾರೆ. ಇಲ್ಲಿ ತುಂಬಾ ಹತ್ತಿರದಲ್ಲಿ ಇವರೇ ಇದ್ದಾರೆ. Thank you so much. ತುಂಬಾ ಕಾರ್ ಹಿಡಿತಾನಪ್ಪ ಅವನು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.